87 ಕೋಟಿ ರೂಪಾಯಿದಲ್ಲಿ ಐಷಾರಾಮಿ ಕಾರು, ಬಡ ವಾಲ್ಮೀಕಿಗಳ ಉದ್ಧಾರಕ್ಕೆ, ಎಷ್ಟೇ ಜನರ ಉದ್ಧಾರಕ್ಕಿದ್ದಂಥ ದುಡ್ಡನ್ನು ಇವರು ದುರುಪಯೋಗ ಮಾಡಿಕೊಂಡ್ರು. ಇದಾದ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೇಶನ ಮಂಜೂರು ಮಾಡಿದ್ದು. ಇವ್ರದ್ದೇನು ಕೆಸರೆ 2ನೇ ಹಂತದಲ್ಲಿ ಮೂಡಕ್ಕೆ ಸೇರಿದ ನಿವೇಶನಗಳು ಇದ್ದರೂ ಸಹಿತ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ವಿಜಯನಗರದಲ್ಲಿ ಹಂಚಿಕೆ ಮಾಡಿದರು. ಗೈಡ್ಲೈನ್ಸ್ದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಮತ್ತು ಸಿದ್ದರಾಮಯ್ಯನವರು ತಮ್ಮ ಅಫಿಡವಿಟ್ನಲ್ಲಿ ಅವರು ಅವತ್ತು ಘೋಷಣೆ ಮಾಡಿರೋದು ಈ ಒಟ್ಟು ವ್ಯಾಲ್ಯೂಯೇಷನ್ 8 ಕೋಟಿ ರೂಪಾಯಿ ಅಂತ. ಇವತ್ತು 62 ಕೋಟಿ ರೂಪಾಯಿ ಡಿಮಾಂಡ್ ಮಾಡ್ತಾರೆ. ಅವ್ರ ಚುನಾವಣೆ ಅಫಿಡವಿಟ್ನಲ್ಲಿದೆ. ಇದು ಚುನಾವಣೆ ಅಫಿಡವಿಟ್ನಲ್ಲಿ ಅವರು ಘೋಷಣೆ ಮಾಡಿದ್ದಾರೆ 2023ರ ಚುನಾವಣೆಯಲ್ಲಿ 8 ಕೋಟಿ ರೂಪಾಯಿ ಅಂತ. ಸಿದ್ದರಾಮಯ್ಯನವರು ನಾನು ಕೇಳಲಿಕ್ಕೆ ಬಯಸ್ತೇನೆ, ಕ್ವಶನ್ ಮಾಡಲಿಕ್ಕೆ ಬಯಸ್ತೇನೆ. ದೇಶದ ಯಾವ ಮೂಲೆಯಲ್ಲಾದರೂ ಸಹಿತ, ಇನ್ಕ್ಲೂಡಿಂಗ್ ಮುಂಬೈ ಕಮರ್ಷಿಯಲ್ ರಾಜಧಾನಿ, 23ರೊಳಗೆ 8 ಕೋಟಿ ಇದ್ದಿದ್ದೀಗ 62 ಕೋಟಿ ರೂಪಾಯಿ. ಅದು ಯು ಜಸ್ಟ್ ಶೋ ಮಿ ಮಿಸ್ಟರ್ ಸಿದ್ದರಾಮಯ್ಯ. ನೀವು ವಾಲ್ಮೀಕಿ ಹಗರಣ ಮಾಡಿದವರನ್ನ ನೀವು ಅರೆಸ್ಟ್ ಮಾಡಲಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರನ್ನು ಮತ್ತು ನಮ್ಮ ಅನೇಕ ಕಾರ್ಯಕರ್ತರನ್ನು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ರಿ, ಶ್ರೀರಂಗಪಟ್ಟಣದಲ್ಲಿ ಅರೆಸ್ಟ್ ಮಾಡಿದ್ರಿ, ರಾಮನಗರದಲ್ಲಿ ಅರೆಸ್ಟ್ ಮಾಡಿದ್ರಿ, ಮೈಸೂರಲ್ಲಿ ಅರೆಸ್ಟ್ ಮಾಡಿದ್ರಿ. ಭ್ರಷ್ಟಾಚಾರದ ತಾಂಡವವಾಡ್ತಾ ಇರುವಂಥ ಸಂದರ್ಭದೊಳಗೆ ಸತತವಾಗಿ ಒಂದಿಲ್ಲ ಒಂದು ಬಂದ ದಿವಸ ಇದರಿಂದನೇ 1 ತಿಂಗಳ ಅವಧಿಯಲ್ಲೇ 2 ತಿಂಗಳ ಅವಧಿಯಲ್ಲೇ ಭ್ರಷ್ಟಾಚಾರ ಶುರುವಾಯಿತು. ಸ್ವತಃ ನಿಮ್ಮ ಆರ್ಥಿಕ ಸಲಹೆಗಾರರು ಒಪ್ಪಿಕೊಂಡಿದ್ದಾರೆ. ಟ್ರಾನ್ಸ್ಫರ್ದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ರಾಯರೆಡ್ಡಿಯವರು ಒಪ್ಪಿಕೊಂಡಿದ್ದಾರೆ. ಅದರ ಬಗ್ಗೆ ಕ್ರಮ ಇಲ್ಲ. ವಾಲ್ಮೀಕಿ ಹಗರಣದವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಆದರೆ ವಿರೋಧ ಪಕ್ಷದ ನಾಯಕರನ್ನು ಮೈಸೂರಿಗೆ ಹೋಗ್ಬಿಡಕ್ಕೆ ಸಾಧ್ಯ ಇಲ್ಲ. ಐ ವುಡ್ ಲೈಕ್ ಟು ಆಸ್ಕ್ ಮಿಸ್ಟರ್ ರಾಹುಲ್ ಗಾಂಧಿ, you hold the constitution and take the oath in the parliament. What is the constitutional values you are recognizing and respecting in Karnataka? Mr. Rahul Gandhi, to make you understand, I am asking this question in English. Mr. Rahul Gandhi, please reply about this. ನೀವು ಭ್ರಷ್ಟಾಚಾರ ಮಾಡಿದ್ದೀರಿ. ಉಳಿದ ಎಲ್ಲ ಮೂಡಾದ ಭ್ರಷ್ಟಾಚಾರದ ಬಗ್ಗೆ ಭಾಳ ವಿವರವಾಗಿ ನಮ್ಮ ಅನೇಕ ನಾಯಕರು ಮಾತನಾಡಿದ್ದಾರೆ. ಆದರೆ ಹೀಗಾಗಿ ನಾನು ಅದಕ್ಕೆ ಡಿಟೇಲ್ ಹೋಗ್ಲಿಕ್ಕೆ ಹೋಗೋದಿಲ್ಲ. ನಾನು ಕೇಳೋದು, ಇದಕ್ಕೊಂದು ಪ್ರತಿಭಟನೆ ಮಾಡೋ ಹಕ್ಕೂ ನಮಗಿಲ್ವಾ? 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗ್ರಿ. ಮುಂದೆ ಅಗತ್ಯ ಬದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇ ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 8 ಕೋಟಿ ಅಂತ ನೀವು 2023ರಲ್ಲಿ ಡಿಕ್ಲೇರ್ ಮಾಡಿ ಈಗ 62 ಕೋಟಿಗೆ ಕೇಳ್ತಾ ಇದ್ದೀರಿ. ಸೊ ಹಾಗಾಗಿ ಇವತ್ತಿನ ಇವರ ಎಲ್ಲ ಈ ಒಂದು ಕೃತ್ಯಗಳನ್ನು, ಭ್ರಷ್ಟಾಚಾರದ ಕೃತ್ಯಗಳನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವವರೆಗೆ ನಾವು, ನಮ್ಮ ಪಾರ್ಟಿ, ನಮ್ಮ ಕರ್ನಾಟಕ ಘಟಕ